ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕೆ ಇ ಸಿ ಇ ಟಿ ಯಾವ ಥರ ನೀವು ಫಿಲಪ್ ಮಾಡಬೇಕು, ಅಪ್ಲಿಕೇಶನ್ ಯಾವ ಥರ ನೀವು ರೆಡಿ ಮಾಡ್ಕೊಂಡು ಅಪ್ಲೈ ಹೆಂಗೆ ಮಾಡಬೇಕು ಅನ್ನೋದು ಸ್ವಲ್ಪ ಬ್ರೀಫಾಗಿ ತಿಳಿಸ್ಕೊಡ್ತೀನಿ. ಇದು ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಲ್ಲೇಶ್ವರಂ ಬೆಂಗಳೂರಲ್ಲಿ ಇರುವಂಥ. ಓಕೆ, ಇಲ್ಲಿ ಫಸ್ಟ್ ನೋಡಿ ಸ್ಟೂಡೆಂಟ್ ಇನ್ಸ್ಟ್ರಕ್ಷನ್ ಅಂತ ಕೊಟ್ಟೆ ನಿಮಗೆ. ಏನಂತ ಫಸ್ಟ್ ಇನ್ಸ್ಟ್ರಕ್ಷನ್ ಕರೆಕ್ಟಾಗಿ ಓದಬೇಕು. ನೀವು ಏನು ಅಪ್ಲೈ ಮಾಡಬೇಕು, ಏನು ಹಾಕಬೇಕಂತ ನೀವು ಸ್ಟ್ರಾಟಜಿ ಮಾಡ್ಕೊಂಡಿರಲ್ಲ. ಫಸ್ಟ್ ಏನು ಮಾಡಬೇಕು, ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕು. ಅವು ಏನೇನು ಯಾವ್ಯಾವ ಕೋರ್ಸ್ ಅಪ್ಲೈ ಮಾಡಬೇಕು, ನೀವು ಯಾವ ನಿಮ್ಗೆ ಲೈಕ್ ಇದ್ದದ್ದು ಕೋರ್ಸ್ ಮಾಡಬೇಕಂತ ಅನ್ಕೊಂಡಿರಲ್ಲ, ಅವು ಏನೇನು ಮಾಡ್ಬೇಕನ್ನೋ ಸ್ವಲ್ಪ ತಿಳಿಸ್ಕೊಡ್ತೀನಿ ನಿಮಗೆ. ಏನದ ಇಂಟ್ರೊಡಕ್ಷನ್ ನೋಡಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈಸ್ ಇಂಟ್ರೊಡ್ಯೂಸಿಂಗ್ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ KCET, UG NEET, paramedical courses, BSc, nursing, BSc, AHS, BPO, BPT, lateral nursing courses. ಈ ಥರ ಏನದಲ್ಲ ಕೋರ್ಸಸ್ ಅದಾವೆ. ಯಾವುದು ಫಸ್ಟ್ ಇಂಟ್ರೊಡಕ್ಷನ್ ಅಬ್ಸರ್ವ್ ಮಾಡಿ. ಕರ್ನಾಟಕ ಏನು ಯಾವುದು ಎಕ್ಸಾಮಿನೇಷನ್ ಅಥಾರಿಟಿ ಒಳಗೆ. ಇನ್ನು ನೆಕ್ಸ್ಟ್ ನೋಡಿ ಏನಂತ ಕೊಟ್ಟಿದ್ದಾನೆ ಅಂದರೆ, ಆಲ್ ಸ್ಟೂಡೆಂಟ್ಸ್ ಆಸ್ಪೈರಿಂಗ್ ಟು ಪಾರ್ಟಿಸಿಪೇಟ್ ಇನ್ ದಿ ಅಬೋವ್ seat allotment process should be compulsory fill the common application. This common application will be not be realized again or ಯಾವುದು after the NATA ಅಥವಾ UG NEET results. ಇದಕ್ಕೆ ಭಾಳ ಇಂಪಾರ್ಟೆಂಟ್ ನೋಡಿ ಸ್ಟೂಡೆಂಟ್ಸ್. ಈ ಥರ ನೀವು ಫಸ್ಟ್ ಇಂಟ್ರೊಡಕ್ಷನ್ ನೋಡ್ಕೊಡ್ರಿ. ಏನು ಸ್ಟೂಡೆಂಟ್ಸ್ ಏನು ಅಪ್ಲೈ ಮಾಡ್ಬೇಕು ಅನ್ನೋದು ಇಲ್ಲಿ ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ನೋಡಿ ಮತ್ತೆ ಏನು ಕೊಟ್ಟಿದೆ ಅಪ್ಲಿಕೇಶನ್ಸ್ ಈಸ್ ಕಾಮನ್ ಟು ಆಲ್ ದ ಪ್ರೊಫೆಷನಲ್ ಕೋರ್ಸಸ್. ಅಂದ್ರೆ ನೀವು ಏನು ಮಾಡ್ಬೇಕಂದ್ರೆ ಪ್ರೊಫೆಷನಲ್ ಕೋರ್ಸಸ್ ಯಾವುದು, ಕ್ಯಾಂಡಿಡೇಟ್ ಹೂ ಆರ್ ವಿಲ್ಲಿಂಗ್ ಟು ಟೇಕ್ ಅಡ್ಮಿಷನ್ಸ್ ಟು ಮೆಡಿಕಲ್, ಡೆಂಟಲ್, ಆಯುರ್ವೇದ, ಯುನಾನಿ, ನೆಕ್ಸ್ಟ್ ಹೋಮಿಯೋಪತಿ, BPT, BSc, allied health sciences, BPO courses should be also mandatorily register themselves for CET ಅಂದ್ರೆ KCET 2024 ಇದು ಅಪ್ಲೈ ಮಾಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ನೋಡಿ ಏನಂದ್ರೆ, ಫಿಲ್ ದ ಅಪ್ಲಿಕೇಶನ್ ಥ್ರೂ ಆನ್ಲೈನ್ ಅಂಡ್ ಪೇ ದ ಅಪ್ಲಿಕೇಶನ್ ಫೀಸ್. ಆನ್ಲೈನ್ ಅಪ್ಲೈ ಅದು ಫೀ ಅಪ್ಲೈ ಮಾಡಬೇಕಾಗ್ತದೆ, ಅಬ್ಸರ್ವ್ ಮಾಡಿ. ಇನ್ನು ನೆಕ್ಸ್ಟ್ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿಂದ ನಿಮ್ಗೆ ಇಂಟ್ರೊಡಕ್ಷನ್ ಫಾರ್ ಕ್ಯಾಂಡಿಡೇಟ್ಸ್ ಬಿಫೋರ್ ಫಿಲ್ಲಿಂಗ್ ಆಫ್ ದ ಅಪ್ಲಿಕೇಶನ್ಸ್. ನೀವು ಫಿಲ್ ಮಾಡಬೇಕಾದ್ರೆ ಏನೇನು ಫಸ್ಟ್ ಯಾವ ವೆಬ್ಸೈಟು ಯಾವ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕನ್ನೋದು ಸ್ವಲ್ಪ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟ್ ಆನ್ಲೈನ್ ಕಾಮನ್ ಅಪ್ಲಿಕೇಶನ್ ಫಾರ್ UG CET UG NEET ಈಸ್ ಅವೈಲೇಬಲ್ ಇನ್ ದಿ ವೆಬ್ಸೈಟ್. ಈ ವೆಬ್ಸೈಟ್ ಅವೈಲೇಬಲ್ ಆಗ್ತದೆ. ಯಾವುದು, ಕ್ಯಾಂಡಿಡೇಟ್ಸ್ ಶುಡ್ ಕೀಪ್ ದಿ ಫಾಲೋವಿಂಗ್ ಡಾಕ್ಯುಮೆಂಟ್ಸ್ ರೆಡಿ ಟು ಫಿಲ್ ದೇ ಅಪ್ಲಿಕೇಶನ್ಸ್. ನೀವು ಈ ವೆಬ್ಸೈಟ್ನ ಹೋಗ್ಬೇಕಾದ್ರೆ ಫಸ್ಟ್ ನಿಮ್ಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಸ್ವಲ್ಪ ನಿಮ್ಗೆ ಗೊತ್ತಾಗಬೇಕಂತಂದ್ರೆ, ಫಸ್ಟ್ ವ್ಯಾಲಿಡಿ ಮೊಬೈಲ್, ಯಾವುದು ನಂಬರ್ ಆಫ್ ದ ಕ್ಯಾಂಡಿಡೇಟ್ಸ್. ಹೌದಾ, ಈಗ ನೀವು ಒಂದು ತಿಳ್ಕೊಳ್ಳಿ ಸ್ಟೂಡೆಂಟ್ಸ್, ಈಗ ನೀವು ಚಾಲ್ತಿ ಇರ್ತದೆ ಮೊಬೈಲ್, ನೆಕ್ಸ್ಟ್ ಒಂದು ತಿಂಗಳು 2 ತಿಂಗಳು ಆದಮೇಲೆ ಕಳಿಬೋದು, ಅಥವಾ ಏನದಲ್ಲ ವ್ಯಾಲಿಡಿಟಿ ನಿಮ್ಮದು ಇಯರ್ದು ಮುಗಿದಿರ್ಬೋದು, ಬಿಟ್ಟು ಮತ್ತೆ ಇನ್ನೊಂದು ಸಿಮ್ ತೊಗೋತಿರ್ತೀರಿ. ಬಟ್ ಯಾವುದೂ ಹಂಗೆ ಮಾಡಬೇಡಿ. ಯಾವುದು KCET ಎಕ್ಸಾಮ್ಸು ಮತ್ತು ನಿಮ್ಮ ಏನು ಆನ್ಲೈನ್ ಪ್ರೊಸೆಸ್ ಮುಗಿತಕ್ಕ ಏನು ಮೊಬೈಲ್ ನಂಬರ್ ಕೊಟ್ಟಿರ್ತಿರಲ್ಲ ಅದೇ ನಂಬರೇ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಮದರ್ ಆ್ಯಂಡ್ ಫಾದರ್ ನಂಬರ್ ಕೊಟ್ಬಿಡಿ. ಓಕೆ, ಇನ್ನು ನೆಕ್ಸ್ಟ್ ನೋಡಿ ಎರಡನೇದು SSLC ಅಥವಾ 10th ಮಾರ್ಕ್ಸ್ ಕಾರ್ಡ್ ಯಾವುದು ಕ್ರೆಡಿಟ್ ಟು ಎಂಟರ್ ದಿ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಇರಬೇಕು ಯಾವುದು ಮಾರ್ಕ್ಸ್ ಕಾರ್ಡ್ದಲ್ಲಿ. ಸೆಕೆಂಡ್ PUC ಅಥವಾ 12th ಡೀಟೇಲ್ಸ್. ನೆಕ್ಸ್ಟ್ ಮಾರ್ಕ್ಸ್ ಕಾರ್ಡ್ ಯಾವುದು ಕ್ರೆಡಿಟ್ ಇನ್ ಕೇಸ್ ಆಫ್ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್. ಅಂದರೆ ನೀವು ಪ್ರೀವಿಯಸ್ ಸ್ಟೂಡೆಂಟ್ಸ್ ಇದ್ರೆ ನಿಮ್ಗೆ 12th ಮಾರ್ಕ್ಸ್ ಕಾರ್ಡ್ ಇರ್ತದೆ ನಿಮ್ಮ ಕಡೆ. ಹೌದಾ, ನೆಕ್ಸ್ಟ್ ಆಲ್ ದ ಅಬ್ಸರ್ವ್ ಮಾಡಿ, all the reservation candidates to enter RD number. ಅಂದರೆ ರಿಸರ್ವೇಷನ್ ಯಾವುದೇ ಇರಲಿ ಅವತ್ತು
2A ಇರಲಿ 3B ಇರಲಿ 2B ಇರಲಿ ಯಾವುದು SC ಇರಲಿ ಕ್ಯಾಟಗರಿ 1 ಇರಲಿ ST ಇರಲಿ ಯಾವುದೇ ಇತ್ತಂದರೆ ನೀವು RD ನಂಬರ್ ಮಸ್ಟ್ ಆ್ಯಂಡ್ ಶುಡ್ ಇರಬೇಕಂತ ಹೇಳ್ತಾರೆ. RD ನಂಬರ್ ಏನಂತ ಇಲ್ಲಿ ಕೊಟ್ಟ ನೋಡಿ, ಕಾಸ್ಟ್ ಕ್ಯಾಟಗರಿ ವೈಸ್ ಇನ್ಕಮ್ ನಾನ್ ಸೆರ್ಮಿ ಲೇಯರ್ ಸರ್ಟಿಫಿಕೇಟ್ ಮತ್ತು HK ಸರ್ಟಿಫಿಕೇಟ್ ಇವರು ಇದ್ದವ್ರು RD ನಂಬರ್ ಇರಲೇಬೇಕು. ನೆಕ್ಸ್ಟ್ ಡಿಟೇಲ್ ಆಫ್ ಸ್ಟಡಿ ಇನ್ ಕರ್ನಾಟಕ ಅಂದರೆ ಕರ್ನಾಟಕದಾಗಿರಬೇಕು. ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಅಂತೂ ದ ಕ್ಯಾಂಡಿಡೇಟ್ ಶುಡ್ ಬಿ ಎಂಟರ್ ದೇರ್ ಕರೆಕ್ಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಫಾರ್ ರಿಫಂಡ್ ಟು ಎಕ್ಸಸ್ ಫೀಸ್. ಹೌದಾ, ನಿಮ್ಮ ಮಸ್ಟ್ ಆ್ಯಂಡ್ ಶುಡ್ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕಾದ್ರೆ ಯಾವುದು ನ್ಯಾಷನಲೈಸ್ ಬ್ಯಾಂಕೇ ಕೊಡ್ರಿ ಸ್ಟೂಡೆಂಟ್ಸ್. ಯಾಕಂತಂದರೆ ಇವತ್ತು ನಿಮ್ಮ ಫೀ ಎಕ್ಸಸೈಸ್ ಮತ್ತು ಹೊಳ್ಳಿ ರಿಫಂಡ್ ಆಗಬೇಕಾದ್ರೆ ನಿಮ್ಗೆ ಕರೆಕ್ಟಾಗಿ ಆ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ರೆ ಹೊಳ್ಳಿ ರಿಫಂಡ್ ಫೀಸ್ ಆಗ್ತದೆ. ಇಲ್ಲೇ ಅಬ್ಸರ್ವ್ ಮಾಡಿ, ಸ್ಕ್ಯಾನ್ಡ್ ಇಮೇಜ್ ಆಫ್ ಸಿಗ್ನೇಚರ್ ಅಂದರೆ ಸಿಗ್ನೇಚರ್ ಮಾಡ್ಬೇಕಾದ್ರೆ ನಿಮ್ದು ಹೆಂಗಿರಬೇಕು, ಸ್ಕ್ಯಾನ್ ಇಮೇಜ್ ಸಿಗ್ನೇಚರ್ ಫೋಟೋಗ್ರಾಫ್ ಯಾವುದು ಇಂಪ್ರೆಷನ್ ಆಫ್ ಲೆಫ್ಟ್ ಥಂಬ್ ಹೆಂಗಿರ್ಬೇಕಂದ್ರೆ ಫೈಲ್ ಸೈಜ್ 50 KB ಒಳಗಿರಬೇಕು ಫೈಲ್. ನೆಕ್ಸ್ಟ್ ಫೈಲ್ ಫಾರ್ಮ್ಯಾಟ್ ಯಾವುದು JPG ಒಳಗಿರಬೇಕು ಅಥವಾ JPEG ಒಳಗಿರಬೇಕು. ಯಾವುದು ನಿಮ್ಮದು ತಂಬು ಸಿಗ್ನೇಚರ್ ಫೋಟೋ ಅಂತರೂ ಈ KB ಒಳಗಿರೋ 50 KB ಒಳಗಬೇಕು. ನಿಮ್ಮ ಸೈನ್ ಮತ್ತು ನಿಮ್ಮದು ಲೆಫ್ಟ್ ತಂಬು ಈ JPEG ಮತ್ತು JPEG ಒಳಗೆ ಇರಬೇಕು. ಇನ್ನು ನೆಕ್ಸ್ಟ್ ರೆಸಿಡೆನ್ಷಿಯಲ್ ಡೀಟೇಲ್ಸ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಅಂದರೆ ಯಾರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇತ್ತಂದರೆ ಅವಾಗ ಏನು ಮಾಡಬೇಕು, ಇಫ್ ಅಪ್ಲೈಯಿಂಗ್ ಫ್ರಾಮ್ ದ PH ಕ್ಯಾಟಗರಿ. ಹೌದಾ, PH ಕ್ಯಾಟಗರಿ ಯಾರು ಇದ್ದರೆ ಅವರು ಅಪ್ಲೈ ಮಾಡೋದು, ಇದ್ದವ್ರು ಅಪ್ಲೈ ಮಾಡಿ. ಇನ್ನು ನೆಕ್ಸ್ಟ್ ನೋಡಿ, ಫಾಲೋಯಿಂಗ್ ಚಾರ್ಟ್ಸ್ ಯಾವ್ದು ಫಸ್ಟ್ ಹಾಕ್ಬೇಕಾದ್ರೆ ನಿಮ್ಮ ಚಾರ್ಟ್ಸ್ ಏನು ಬರ್ತಂತಂದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಏನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ನೀವು ನಿಮ್ಮ ಹೆಸರು ಹಾಕೋಬೇಕು. ನ್ಯೂ ಯೂಸರ್ ಅಂದರೆ ಹೊಸ ಅಪ್ಲೈ ಮಾಡ್ತಿದ್ರೆ ನೀವು ನಿಮ್ಮ ಹೆಸರು ಹಾಕಬೇಕು. ಯು ಆರ್ ಯಾವುದು ಕಂಪ್ಲೀಟೆಡ್ SSLC 10th ಸ್ಟ್ಯಾಂಡರ್ಡ್ KSB ಅಂದರೆ ಕರ್ನಾಟಕ ಸ್ಟೇಟ್ ಬೋರ್ಡ್ದು. ಹೌದಾ, ಎಜುಕೇಷನ್ ಬೋರ್ಡ್ದು ಇದಿತ್ತಂದರೆ ನೀವು ಇಲ್ಲೇ ಎಸ್ ಅಂತ ಕೊಡಿ. ಇಲ್ಲ ನೋ ಅಂತಂದರೆ CBSE ಅಂತ ಅವ್ರು ಕೊಡ್ತಾರೆ. ಇಲ್ಲಿ ಎಸ್ ಅಂತ ಕೊಟ್ಟರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ ಸೆಲೆಕ್ಟ್ ಎಸ್ ಅಂತ ಇತ್ತಂದ್ರೆ ನೀವೇನು ಮಾಡಬೇಕು, ಸ್ಟೂಡೆಂಟ್ದು ರಿಜಿಸ್ಟರ್ ನಂಬರ್ ಹಾಕಬೇಕು. ರಿಜಿಸ್ಟರ್ ನಂಬರ್ ಹಾಕಿದ್ರೆ ವೆರಿಫೈ ಆಗ್ತದೆ. ವೆರಿಫೈ ಆಯ್ತಂದ್ರೆ ಕ್ಯಾಂಡಿಡೇಟ್ ನೇಮ್ ಹಾಕಬೇಕು, ಡೇಟ್ ಆಫ್ ಬರ್ತ್ ಹಾಕಬೇಕು, ಜೆಂಡರ್ ಹಾಕಬೇಕು, ಇಯರ್ ಆಫ್ ಪಾಸಿಂಗ್ ಹಾಕಬೇಕು, ಫಾದರ್ ನೇಮ್, ಮದರ್ ನೇಮ್, ಸ್ಯಾಟ್ ನಂಬರ್ ಹಾಕಬೇಕು. ಸ್ಯಾಟ್ ನಂಬರ್ ಹಾಕೋದ ಇಫ್ ಎಫೆಕ್ಟೆಡ್ ಆಟೋ ಫಾರ್ಮ್ KSEB ಅಂದರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಇದ್ದವ್ರದಿಗೆ ನೀವು ಅಪ್ಲೈ ಮಾಡಕತ್ತದ್ದು. ಇನ್ನು ನೆಕ್ಸ್ಟ್ ನೋಡಿ ಏನಂತಂದ್ರೆ ಸೆಕೆಂಡ್ ಫಾರ್ಮೆಟ್ ಯು ಆರ್ ಕಂಪ್ಲೀಟೆಡ್ SSLC ಅಥವಾ 10th ಸ್ಟ್ಯಾಂಡರ್ಡ್ KSE ಅಂದರೆ ಕರ್ನಾಟಕ ಸ್ಟೇಟ್ ಎಜುಕೇಷನ್ ಇದ್ರದ್ದು ಬೋರ್ಡ್ದ ಏನು ಆಗಿತ್ತಂದ್ರೆ ನೀವು ಎಸ್ ಕೊಟ್ಟರೆ ಇಲ್ಲಿ ನೋ ಅಥವಾ ಎಸ್ ಅಂತ ಕೊಟ್ಟಿರ್ತೈತಿ. ನೋ ಅಂತಂದ್ರೆ ಇಲ್ಲಿ ಕೊಡ್ರಿ ಇಫ್ ದ ಕ್ಯಾಂಡಿಡೇಟ್ ಹ್ಯಾಸ್ ಪಾಸ್ಡ್ 10th ಸ್ಟ್ಯಾಂಡರ್ಡ್ ಫ್ರಾಮ್ CBSE ICSE ಅದರ್ ಬೋರ್ಡ್ ಇತ್ತಂದ್ರೆ ಅಬ್ಸರ್ವ್ ಮಾಡಿ ಅದು ಏನಿದಲ್ಲ ನಿಮ್ಗೆ ಎಸ್ ಅಪ್ಲೈ ಆಗ್ತದೋ ಏನು ನೋ ಅಪ್ಲೈ ಆಗ್ತದೋ ಅಬ್ಸರ್ವ್ ಮಾಡಿ. ಇಲ್ಲಿ ಮಾಡಿದ್ಮೇಲೆ ಇಲ್ಲಿ ಅಬ್ಸರ್ವ್ ಮಾಡಿ ಈ ಥರ ಒಂದು ಫಾರ್ಮ್ಯಾಟ್ ಓಪನ್ ನೀವು ಏನು ಫಿಲಪ್ ಮಾಡಿದ್ರೆ ಈ ಥರ ಬಂದಿರ್ತೈತಿ. ಇಲ್ಲಿ ಅವಾಗ ಏನು ಮಾಡಬೇಕು, ಎಂಟರ್ ದಿ ಅಂದರೆ ಯಾರು ನೋ ಅಂತ ಹಾಕಿರ್ತಿಲ್ಲ ಅಂದರೆ CBSE ಬೋರ್ಡ್ದವ್ರನ್ನ ಹೇಳಕತ್ತೀನಿ ಈಗ. ಸೊ ನೋ ಅಂತ ಹಾಕಿ ಸೆಲೆಕ್ಟ್ ಮಾಡಿದ್ರೆ ಎಂಟರ್ ದಿ ಪಾಸಿಂಗ್ ದ ರೂಲ್ ನಂಬರ್ ಹಾಕಬೇಕು. ವೆರಿಫೈ ಆಗ ಎಸ್ ಇದ್ದವ್ರದ್ದು ನಿಮ್ಮದು ಕರ್ನಾಟಕ ಸ್ಟೇಟ್ ಬೋರ್ಡ್ದವ್ರದ್ದು ಫಿಲಪ್ ಮಾಡಿದ್ರಿ ಅಥವಾ ಎಸ್ ಬದಲಿ ನೋ ಅಂತ ಹಾಕಿದ್ರೆ CBSE ಸ್ಟೂಡೆಂಟ್ಸ್ ಇದನ್ನ ಹೇಳ್ತಾ ಇರ್ತೀವಿ. CBSE ಕ್ಯಾಂಡಿಡೇಟ್ ನೇಮು, ಡೇಟ್ ಆಫ್ ಬರ್ತು, ಇದು ಜನರಲ್, ಎಂಟರ್ ದಿ ಯಾವುದು ಎಂಟರ್ ಅಬೌವ್ ದ ಸೇಡ್ ಡೀಟೇಲ್ಸ್ ಕರೆಕ್ಟ್ಲಿ ಹಾಕ್ಬೇಕು. ಇನ್ನು ನೆಕ್ಸ್ಟ್ ನೋಡಿ ಏನಂತಂದ್ರೆ ಫಸ್ಟ್ ಕ್ವಾಲಿಫಿಕೇಶನ್ ಏನಂದ್ರೆ 12th ಸ್ಟ್ಯಾಂಡರ್ಡ್ ಅಥವಾ PUC. ನ್ಯಾಷನಾಲಿಟಿ ನಿಮ್ಗೆ ಇಂಡಿಯನ್ ಇರ್ತದೆ. ನಿಮ್ಮ ಇಮೇಲ್ ID ಹಾಕ್ರಿ, ಕ್ಯಾಪ್ಚಾ ಏನಿರ್ತದೆ ಅದು ಬಂದಿರ್ತದೆ ನಿಮ್ಗೆ ಅಪ್ಲೈ ಮಾಡಿ. ಮೊಬೈಲ್ ನಂಬರ್ ಮಸ್ಟ್ ಆ್ಯಂಡ್ ಶುಡ್ ಹಾಕ್ರಿ. ಪಾಸ್ವರ್ಡ್ ನಿಮ್ಗೆ ಸ್ಟೂಡೆಂಟ್ಸ್ ಪಾಸ್ವರ್ಡ್ ನಿಮ್ಗೆ ನೆನಪಿಡೋಕ್ಕಾಗಲಿಲ್ಲ ಅಂದರೆ ನೀವು ಡೇಟ್ ಆಫ್ ಬರ್ತ್ ಅಂದರೆ ಫಾರ್ ಎಕ್ಸಾಂಪಲ್ ನಾ ಹೆಂಗೆ ಹೇಳ್ತೇನೆ ಅಂದರೆ Santosh@2016 ಅಂತ ಹಾಕ್ರಿ. ಅಂದರೆ ನಿಮ್ಮ ನೇಮು ಡೇಟ್ ಆಫ್ ಬರ್ತ್ ಇಯರ್ ಹಾಕ್ರಿ. ಅಂದರೆ ನಿಮಗೆ ಈಸಿ ಆಗ್ತದೆ ಪಾಸ್ವರ್ಡ್ ಗೊತ್ತಿರಲಿಕ್ಕೆ. ನೀವು ಒಂದು ಪಾಸ್ವರ್ಡ್ ಹಾಕಿದ್ರೆ ಕನ್ಫರ್ಮ್ ಪಾಸ್ವರ್ಡ್ ಹಾಕ್ರಿ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಅದು ರಿಜಿಸ್ಟರ್ ಆಗ್ತದೆ. ಅವಾಗ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ಅಂದರೆ ನಿಮ್ಮ ಪಾಸ್ವರ್ಡ್ ಆದಮೇಲೆ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಆಗ್ತದೆ. ಅವಾಗ ನೋಡಿ ಮತ್ತೊಂದು ಏನು ಹೇಳ್ತಾರೆ, ಆಫ್ಟರ್ ದೇರ್ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ಕ್ಯಾಂಡಿಡೇಟ್ ಶುಡ್ ಬಿ ನೋಟ್ ಡೌನ್ ದ
login ID and password show on the screen for all the future reference. ಅಂದ್ರೆ ಫ್ಯೂಚರ್ ರೆಫರೆನ್ಸಿಗೆ ಭಾಳ ಬೇಕಾಗ್ತದೆ ಯಾವುದು ಐ ಡಿ ಮತ್ತು ಪಾಸ್ವರ್ಡ್. ರಿಜಿಸ್ಟ್ರೇಷನ್ ಆದಮೇಲೆ ಐ ಡಿ ಮತ್ತು ಪಾಸ್ವರ್ಡ್ ಒಂದು ಹಾಳಿಯೊಳಗೆ ಬರೆದು ಇಟ್ಕೊಡ್ರಿ, ಎಲ್ಲ ಮೊಬೈಲ್ದಲ್ಲೇ ಸೇವ್ ಮಾಡ್ಕೊಡ್ರಿ, ಅಥವಾ ನೀವು ಒಂದು ಫೈಲ್ ಮಾಡಿ ಅದರಲ್ಲಿ ಬರೆದು ಇಟ್ಕೊಂಡ್ಬಿಡಿ. ಓಕೆ, ಇನ್ನು ನೆಕ್ಸ್ಟ್ ನೋಡಿ. ಫಸ್ಟ್, ದ ಕ್ಯಾಂಡಿಡೇಟ್ ಶುಡ್ ಬಿ ಯೂಸ್ ದಿ ಲಾಗಿನ್ ಐ ಡಿ ಪಾಸ್ವರ್ಡ್ ಎಂಟರ್ ಬೈ ದಮ್ ಇನ್ ದಿ ರಿಜಿಸ್ಟ್ರೇಷನ್. ಆಗಲೇ ನೀವು ರಿಜಿಸ್ಟ್ರೇಷನ್ ಮಾಡಿರ್ತಿರಲ್ಲ, ಐ ಡಿ ನಂಬರ್ ಮತ್ತು ಪಾಸ್ವರ್ಡ್. ಐ ಡಿ ನಂಬರ್ ಹಾಕ್ರಿ, ಪಾಸ್ವರ್ಡ್ ಹಾಕ್ರಿ, ಕ್ಯಾಪ್ಚಾ ಬರ್ತದೆ, ಕ್ಯಾಪ್ಚಾ ಹಾಕ್ರಿ, ಲಾಗಿನ್ ಆಗ್ತದೆ. ಅವಾಗ ಲಾಗಿನ್ ಆದಮೇಲೆ ನಿಮಗೆ ಈ ಥರ ಓಪನ್ ಆಗ್ತದೆ. ಏನದ ಜನರಲ್ ಡೀಟೇಲ್ಸ್. ನೀವೇನು ಹಾಕಬೇಕು? ರಿಜಿಸ್ಟರ್ ನಂಬರ್ ಹಾಕಬೇಕು, ಸ್ಯಾಟ್ ನಂಬರ್ ಹಾಕಬೇಕು, ಫಾದರ್, ಮದರ್, ಡೇಟ್ ಆಫ್ ಬರ್ತ್, ಮೊಬೈಲ್, ಇಮೇಲ್ ಐ ಡಿ ಈಸ್ ಎಫೆಕ್ಟೆಡ್ ಆಟೋ ಅಂತ ಬರ್ತದೆ. ಅವಾಗ ಇದಾದ್ಮೇಲೆ ಹಂಗೆ ಕಂಟಿನ್ಯೂ ಏನು ಬರ್ತಂದ್ರೆ ಇಲ್ಲೇ ಸ್ಟೇಟ್ ಇತ್ತಂದ್ರೆ ನ್ಯಾಷನಾಲಿಟಿ, ಅಡ್ರೆಸ್ ಆ್ಯಂಡ್ ರಿಲಿಜನ್, ಮದರ್ ಟಂಗ್. ಅಬ್ಸರ್ವ್ ಮಾಡಿ, ನ್ಯಾಷನಾಲಿಟಿ, ಅಡ್ರೆಸ್ ಆ್ಯಂಡ್ ರಿಲಿಜನ್, ಮದರ್ ಟಂಗ್ ಆಸ್ ಇನ್ TC ಬಾರ್ ಸ್ಟಡಿ ಸರ್ಟಿಫಿಕೇಟ್. ಅದರಲ್ಲಿ ನಿಮ್ಗೆ ಗೊತ್ತಿರೋದು ಯಾವುದು ಮದರ್ ಟಂಗ್ ಅಂತ. ಇಲ್ಲಿ ಅಬ್ಸರ್ವ್, ಸ್ಟೇಟದ್ದು, ಡಿಸ್ಟಿಕ್ಕು, ತಾಲೂಕು ಕರೆಕ್ಟ್ ಹಾಕಿ, ಅಡ್ರೆಸ್ ಕರೆಕ್ಟ್ ಹಾಕಿ, ಪಿನ್ ಕೋಡ್ ಕರೆಕ್ಟ್ ಹಾಕಿ, ಕ್ವಾಲಿಫಿಕೇಶನ್ PUC ಅಥವಾ 12th ಸ್ಟ್ಯಾಂಡರ್ಡ್ ಇದೆ. ನೆಕ್ಸ್ಟ್ ರೆಸಿಡೆಂಟ್, ಹೌದಾ, ನೀವು ಇಂಡಿಯನ್. ಇಲ್ಲ ನೆಕ್ಸ್ಟ್, ಇಫ್ ರೆಸಿಡೆಂಟ್ ಅದರ್ ದ್ಯಾನ್ ಇಂಡಿಯಾ, ಅಂದರೆ ಅದರ್ ದ್ಯಾನ್ ಇಂಡಿಯಾ ಇತ್ತಂತಂದ್ರೆ ಇಲ್ಲಿ ಸೆಲೆಕ್ಟ್ ರೆಸಿಡೆಂಟ್ ಕಂಟ್ರಿ ಹಾಕ್ಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಕಂಟ್ರಿ ಆದ್ಮೇಲೆ ಸೆಲೆಕ್ಟ್ ಏನದ ರಿಲಿಜನ್. ನೆಕ್ಸ್ಟ್, ಇಫ್ ಕ್ರಿಶ್ಚಿಯನ್ ಸಬ್ ಕಾಸ್ಟ್ ಇತ್ತಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಂತ ಮದರ್ ಟಂಗದ್ದು ಏನದ ಅದು ಆಪ್ಷನ್ ಮಾಡಿ. ಇದು ಆದಮೇಲೆ ಸೇವ್ ಮಾಡಬೇಕು. ಸೇವ್ ಆದಮೇಲೆ ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕು. ನೆಕ್ಸ್ಟ್ ಪೇಜ್ ಯಾವ್ದು ಬರ್ತಂದ್ರೆ ಇದು ಬರ್ತದೆ. ನೆಕ್ಸ್ಟ್ ಪೇಜ್ ಏನಂದ್ರೆ PUC 12th ಸ್ಟಡಿ ಡೀಟೇಲ್ಸ್ ಅಂತ ಬರ್ತದೆ. ಅವಾಗ ನೀವೇನು ಮಾಡಬೇಕು? ಕ್ಲೇಮ್ ಸೀಟ್ ಅಂಡರ್ NRI ಅಂತ ಬರ್ತದೆ. ಇಲ್ಲಿ ನೀವು ಎಸ್ ಆರ್ ನೋ ಅದನ್ನ ನೋಡ್ಕೊಳ್ಳಿ. ಎಸ್ ಇತ್ತಂದ್ರೆ ಎಸ್, ನೋ ಇತ್ತ ನೋ. ನೀವು ಅಪ್ಲೈ ಮಾಡ್ತಿದ್ರೆ NRI ಕೋಟಾ, ಅದು ಎಸ್ ಅಂದ್ರೆ ಇಲ್ಲಿ ಈ ಥರ, ಎಸ್ ಇದ್ದರೆ ಈ ಥರ ಅಪ್ಲೈ ಮಾಡಬೇಕು. ನೋ ಇತ್ತಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ಆ ಕಡೆ ಹೋಗ್ಬೇಕಾಗ್ತದೆ. ಇಲ್ಲಿ ಅಬ್ಸರ್ವ್ ಮಾಡಿ, ತಾಲೂಕು ಟೋಟಲ್ ಅಬ್ಸರ್ವ್ ಮಾಡಿ, ಸಾರಿ, ಟೋಟಲ್ ನಂಬರ್ ಆಫ್ ಇಯರ್ ಸ್ಟಡಿಡ್ ಇನ್ ಕರ್ನಾಟಕ, ಹೌದಾ. ಇಲ್ಲಿ ಮತ್ತೆ ಸೆಲೆಕ್ಟ್ ಏನು ಮಾಡ್ಕೋಬೇಕಂದ್ರೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಬೋರ್ಡ್ ಫಸ್ಟ್ PUC ಕರ್ನಾಟಕ ಬೋರ್ಡ್ ಇತ್ತು, ಆಲ್ಮೋಸ್ಟ್ ಕರ್ನಾಟಕ ಬೋರ್ಡ್ ಇತ್ತು ಅಂದ್ರೆ ಕರ್ನಾಟಕ ಬೋರ್ಡ್ ಹಾಕ್ರಿ. ಸೊ ಕ್ವಾಲಿಫಿಕೇಶನ್ ಎಕ್ಸಾಮ್ ಬೋರ್ಡ್ ಸೆಕೆಂಡ್ PUC ಇತ್ತಂದ್ರೆ ಸೆಕೆಂಡ್ PUC ಕರ್ನಾಟಕ ಬೋರ್ಡ್ ಇರ್ತದೆ. ನೆಕ್ಸ್ಟ್ ಸೆಕೆಂಡ್ PUC ಸ್ಟಡಿ ನಂಬರ್ ಅವ್ರ ರಿಜಿಸ್ಟರ್ ನಂಬರ್ ಅಂತ ಇರ್ತದೆ. ಅದು ನಿಮ್ಗೆ ಪ್ರಾಕ್ಟಿಕಲ್ ಮಾಡೋದು ಆಲ್ರೆಡಿ ಬಂದ್ಬಿಟ್ಟಿರ್ತದೆ, ಅಲ್ಲಿ ನೀವು ಅದ್ರ ನಂಬರ್ ಹಾಕ್ರಿ. ಇನ್ನು ನೆಕ್ಸ್ಟ್ ಇಯರ್ ಆಫ್ ಕಂಪ್ಲೀಟ್ ಸೆಕೆಂಡ್ PUC ಕಂಪ್ಲೀಟ್ ಆಯ್ತಂದ್ರೆ ನೀವು ಇಯರ್ದು 2000 ಈಗ 23 ಅಥವಾ 24 ಅಥವಾ 22 ಒಬ್ಬೊಬ್ರು ಹಾಕ್ತಿರ್ತಾರೆ, ಬ್ಯಾಕ್ ಮಾಡಿರ್ತಾರೆ. ಅಂದರೆ 22 ಇದ್ದವ್ರು ಹಾಕ್ಬೋದು, 23 ಇದ್ದ ಹಾಕ್ತಿರ್ತಾರಲ್ಲ, ನೀವು ಅದು ಕರೆಕ್ಟಾಗಿ ನಿಮ್ಮದು PUC ಕಂಪ್ಲೀಟೆಡ್ ಅಬ್ಸರ್ವ್ ಮಾಡಿ. ಏನದ ಇಯರ್ ಆಫ್ ಕಂಪ್ಲೀಟ್ ಸೆಕೆಂಡ್ PUC ಏನಿದಲ್ಲ ಅದು ಕರೆಕ್ಟ್ ಆಗಿ ಇಯರ್. ಇನ್ನು ನೆಕ್ಸ್ಟ್ ನೋಡಿ, ಇನ್ ವಿಚ್ ಡಿಸ್ಟ್ರಿಕ್ಟ್ ಯು ಹ್ಯಾವ್ ಕಂಪ್ಲೀಟೆಡ್ ಸೆಕೆಂಡ್ PUC ಇಲ್ಲಿ ಸೆಲೆಕ್ಟ್ ಮಾಡಿದಾಗ ನಿಮಗೆ ಬರ್ತದೆ. ಅಲ್ಲಿ ನೀವು ಯಾವ ಡಿಸ್ಟ್ರಿಕ್ಟ್ ಒಳಗೆ ಅದು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೀಟೇಲ್ಸ್ ಆಫ್ ಸೆಕೆಂಡ್ PUC ಸ್ಕೂಲ್ ಬಾರ್ ಕಾಲೇಜ್ ಏನದ ಸೆಲೆಕ್ಟ್ ಮಾಡ್ಕೊಂಡ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ, ಪ್ರೈವೇಟು, ಏಡೆಡ್, ಇವು 4 ಬರ್ತಾವೆ. ಇಲ್ಲಿ ನೀವು 4ದಲ್ಲಿ ನಿಮ್ಮ ಕಾಲೇಜ್ ಯಾವ ಅಂಡರ್ದಾಗ ಬರ್ತದೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಬರ್ತದೋ, ಗೌರ್ಮೆಂಟ್ ಆಫ್ ಇಂಡಿಯಾ ಬರ್ತದೋ, ಪ್ರೈವೇಟ್ನಾಗ ಬರ್ತದೋ, ಏನು ಏಡೆಡ್ದಾಗ ಬರ್ತದೋ, ಇದು ಅಬ್ಸರ್ವ್ ಮಾಡಿ. ಸಾರಿ. ಇನ್ನು ನೆಕ್ಸ್ಟ್ ನೋಡಿ ಏನಂದ್ರೆ ಇಲ್ಲಿ ಬರ್ತಾರೋ, ಡಿಡ್ ಯು ಅಪಿಯರ್ ಫಾರ್ CET ಬಾರ್ ನೀಟ್ ಬಾರ್ ನಾಟಾ ಎಕ್ಸಾಮ್ ಅರ್ಲಿಯರ್ ಟು ದಿಸ್ ಇಯರ್ ಇತ್ತಂದ್ರೆ ನೀವು ಎಸ್ ಅಂತಂದ್ರೆ ನೀವು ಇದು ಹೋಗ್ಬೇಕು. ನೋ ಅಂತಾರೆ ನಿಮ್ಗೆ ಏನು ಇರ್ತದೆ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ಎಸ್ ಅಂದ್ರೆ ಅಡ್ಮಿಷನ್ ಟಿಕೆಟ್ ನಂಬರ್ ಬರೀಬೇಕು. ಇಲ್ಲಿ ಇಯರ್ ಆಫ್ ಅಪಿಯರೆನ್ಸ್ ಎಂಟರ್ ನಂಬರ್ ಬರೀಬೇಕು. ಹ್ಯಾವ್ ಯು ಅಬ್ಟೈನ್ಡ್ ಎನಿ ಸೀಟ್ ಇನ್ CET, ನೀಟ್, ನಾಟಾ ಆ್ಯಂಡ್ ಜಾಯಿನ್ ಇನ್ ಕಾಲೇಜ್, ಅಂದರೆ ಯಾರು ಜಾಯ್ನ್ ಆಗಿದ್ರೆ ನೀವು ಅವರು ಅಪ್ಲೈ ಮಾಡ್ಬೋದು. ಇಲ್ಲಿ ಎಸ್ ಆರ್ ನೋ, ಎಸ್ ಅಂತ ಕೊಟ್ಟರೆ ಅಥವಾ ನೋ ಕೊಟ್ಟರೆ ಇಲ್ಲದ ಎಲಿಜಿಬಿಲಿಟಿ ಆಟೋ ಜನರೇಟೆಡ್ ಅಂತ ಬರ್ತದೆ.
ಇಲ್ಲಿ ಏನಾಗ್ತದ ಅಂದ್ರೆ ನಂಬರ್ ಆಫ್ ಇಯರ್ ಸ್ಟಡಿಡ್ ಇನ್ ಕರ್ನಾಟಕ ಲೆಸ್ ದ್ಯಾನ್ 7 ಇಯರ್ ಎಂಟರ್ ಎಲಿಜಿಬಿಲಿಟಿ ಕ್ಲಾಸ್ ಆಗಿರಬೇಕು. ಅಂದ್ರೆ 7 ವರ್ಷ ಇರಬೇಕು, ಅಂದ್ರೆ ಕರ್ನಾಟಕದಲ್ಲಿ ಕಲ್ತಿರ್ಬೇಕು ಅಂತ ಕೊಡ್ತಾನೆ. ಇಲ್ಲಿ ಲಾಸ್ಟ್ ಅಬ್ಸರ್ವ್ ಲೆಸ್ ದ್ಯಾನ್ 7 ಇಯರ್ಸ್ ಅಂತ ಕೊಟ್ಟಿರ್ತಾನೆ. ಇಲ್ಲಿ ಸೇವ್ ಮಾಡ್ಕೊಂಡು ನೆಕ್ಸ್ಟ್ ಪೇಜ್ ಹೋರಿ. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ರಿಸರ್ವೇಶನ್ ಕ್ಲೇಮ್. The candidate should answer the questions given if the candidate in claiming reservation the RD number matching ಯಾವುದು ಮ್ಯಾಂಡೇಟರಿ. ಇಲ್ಲಿ ಅಬ್ಸರ್ವ್ ಮಾಡಿ, ಡು ಯು ವಾಂಟ್ ಟು ಕ್ಲೇಮ್ ಕ್ಯಾಟಗರಿ ಆಫ್ ದ GM. GM ಇತ್ತಂದ್ರೆ ಎಸ್ ಅನ್ರಿ, ಇಲ್ಲಾಂದ್ರೆ ನೋ ಅಂದ್ರಿ. ಯಾವ SC ST ಇತ್ತಂದ್ರೆ ಅವ್ರು ನೋಡು. ಈಗ GM ಎಸ್ ಅಂತಂದ್ರೆ RD ನಂಬರ್ ಹಾಕಬೇಕು. ಯಾರು ಕ್ಲೇಮ್ ಮಾಡ್ತಿದ್ರ 3A 3B ಅಥವಾ 2B 3B ಅಂತ ಹೌದಾ, ಇದ್ದವ್ರು RD ನಂಬರ್ ಹಾಕಬೇಕು. ಇಲ್ಲಿ ಡು ಯು ವಾಂಟ್ ಟು ಕ್ಲೇಮ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದವ್ರು ಎಸ್ ಇತ್ತ ಎಸ್ ಹಾಕ್ರಿ, ಇಲ್ಲಂದ್ರೆ ನೋ ಹಾಕ್ರಿ. ಎಸ್ ಅಂತ ಹಾಕಿದ್ರೆ ಎಂಟರ್ RD ನಂಬರ್ ಹಾಕಬೇಕು. ನೆಕ್ಸ್ಟ್ ಯು ಅಪ್ಲೈಯಿಂಗ್ ಫಾರ್ ಯಾವುದು ಆರ್ಟಿಕಲ್ 371JHK ಹೈದರಾಬಾದ್ ಕರ್ನಾಟಕ ಇತ್ತಂತಂದ್ರೆ ಎಸ್ ಅಂತ ಹಾಕಿದ್ರೆ RD ನಂಬರ್ ಆಗಬೇಕು, ಇಲ್ಲಾಂದ್ರೆ ನೋ ಅಂತ ಹಾಕಿ. ಇನ್ನು ನೆಕ್ಸ್ಟ್ ನೋಡಿ, ಯಾವುದು ಡಿಡ್ ಯು ಸ್ಟಡಿ ಇನ್ ರೂರಲ್ ಏರಿಯಾ ಇನ್ ಕರ್ನಾಟಕ ಫ್ರಮ್ 1st to 10th ಅಂದ್ರೆ 1st to 10th ಏನು ರೂರಲ್ದಾಗ ಕಲ್ತಿದ್ರೆ ಎಸ್ ಅಂತ ಹಾಕ್ರಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಎಸ್ ಅಂತ ಹಾಕಿದ್ರೆ RD ನಂಬರ್ ಹಾಕಬೇಕು. ಇಲ್ಲಿ ನೋಡಿ, ನನ್ ಅದು ಕ್ರಿಮಿನಿ ಲಿಯರ್ ದ ಸರ್ಟಿಫಿಕೇಟ್ ಅಂದ್ರೆ ಸರ್ಟಿಫಿಕೇಟ್ ಕಂಪಲ್ಸರಿ RD ನಂಬರ್ ನೀವು ಇಟ್ಕೊಳ್ಳೇಬೇಕು. ಇನ್ನು ನೋಡಿ ಅಬ್ಸರ್ವ್ ಮಾಡಿ, ಡು ಯು ವಾಂಟ್ ಟು ಕ್ಲೇಮ್ ರಿಲಿಜನ್ ಯಾವುದು ಮೈನಾರಿಟಿ ಎಸ್ ಇತ್ತಂದ್ರೆ ನೀವು RD ನಂಬರ್ ಹಾಕಬೇಕು, ಇಲ್ಲಾಂದ್ರೆ ನೋ ಅಂತ ಹಾಕಿ. ಇನ್ನು ನೆಕ್ಸ್ಟ್ ಡು ಯು ಸ್ಟಡಿಡ್ ಇನ್ ಯಾವುದು ಕನ್ನಡ ಮೀಡಿಯಂ ಫ್ರಮ್ 1 to 10th ಸ್ಟ್ಯಾಂಡರ್ಡ್ ಕಲ್ತಿದ್ರೆ 1 to 10th ಸ್ಟ್ಯಾಂಡರ್ಡ್ ಇತ್ತಂದ್ರೆ ಎಸ್ ಅನ್ರಿ, ಇಲ್ಲಾಂದ್ರೆ ನೋ ಅನ್ರಿ. ಯಾರು ಕನ್ನಡ ಮೀಡಿಯಂ ಕಲ್ತಾರೆ ಎಸ್ ಅನ್ರಿ, ಯಾರು ಇಂಗ್ಲೀಷ್ ಮೀಡಿಯಂ ಕಲ್ತಾರೆ ನೋ ಅಂತ ಅನ್ರಿ. ಇಲ್ಲೇ ಅಬ್ಸರ್ವ್ ಮಾಡಿ, ಡು ಯು ವಾಂಟ್ ಟು ಕ್ಲೇಮ್ ಯಾವುದು ಇಲ್ಲಿಗೆ ಸ್ಟಿಕ್ ಮಾನಿಟರಿ ಎಸ್ ಇತ್ತ ಎಸ್ ಅನ್ರಿ, ನೋ ಇತ್ತ ನೋ ಅನ್ರಿ, ನಿಮ್ಗೆ ಗೊತ್ತಾಗ್ತದೆ. ಇನ್ನು ನೆಕ್ಸ್ಟ್ ನೋಡಿ, ಆರ್ ಯು ಎ ಸನ್ ಬಾರ್ ಡಾಟರ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇತ್ತಂದ್ರೆ ನಿಮ್ಗೆ ಅಬ್ಸರ್ವ್ ಮಾಡಿ, ಮಿಲಿಟರಿ ಕ್ಯಾಂಡಿಡೇಟ್ ಯಾವ ಇರ್ತಾರೆ ಅವ್ರಿಗೆ ಅಪ್ಲೈ ಆಗ್ತಿರುತ್ತೆ. ಅದು ನೋಡಿ ಎಸ್ ಇತ್ತ ಎಸ್ ಅಪ್ಲೈ ಮಾಡಿ, ನೋ ಇತ್ತ ನೋ ಅಪ್ಲೈ ಮಾಡಿ. ಇಲ್ಲಿ ಅಬ್ಸರ್ವ್, ಡು ಯು ವಾಂಟ್ ಟು ಕ್ಲೇಮ್ ಎನಿ ಸ್ಪೆಷಲ್ ಕ್ಯಾಟಗರಿ ಅಂದರೆ ನೀವು ಯಾವ್ದು ಸ್ಪೆಷಲ್ ಕ್ಯಾಟಗರಿ ಇತ್ತಂದ್ರೆ ಅಂದರೆ ಯಾವುದಂದ್ರೆ ನೀವು ನ್ಯಾಷನಲ್ ಆಗಿರ್ಬೇಕು. NCC ಸ್ಪೋರ್ಟ್ಸ್ ಡಿಫೆನ್ಸ್ ಇದೆ ಮಕ್ಕಳದು, ಅಥವಾ NCC ಒಳಗೆ ನ್ಯಾಷನಲ್ ಅಂದರೆ ನೆಕ್ಸ್ಟ್ ಸ್ಪೋರ್ಟ್ಸ್ ಒಳಗೆ ಹಿಂಗೆ ತೊಗೊಂಡ್ರೆ ಎಸ್ ಅನ್ರಿ, ಇಲ್ಲಂದ್ರೆ ನೋ ಅಂತನ್ರಿ. ಯಾವುದು ಸ್ಪೆಷಲ್ ಕ್ಯಾಟಗರಿ ಶುಡ್ ಅಪ್ಲೋಡ್ ದೇರ್ ಸರ್ಟಿಫಿಕೇಟ್ ಇನ್ ದಿ ಡಾಕ್ಯುಮೆಂಟ್ ಅಪ್ಲೋಡ್ ಸೆಕ್ಷನ್. ಅಂದರೆ ನೀವು ಮೂರದಲ್ಲಿ ನಾ ಹೇಳಿದ್ನಲ್ಲ, ಡಿಫೆನ್ಸಲ್ಲಿ ಅಥವಾ NCC ಅಥವಾ ಸ್ಪೋರ್ಟ್ಸ್ ನ್ಯಾಷನಲ್ ಇತ್ತಂದರೆ ನೀವು ಅಪ್ಲೋಡ್ ಮಾಡಿ ಸೇವ್ ಒಂದು ನೆಕ್ಸ್ಟ್ ಹೋಗ್ಬೇಕಾಗ್ತದೆ. ಇನ್ನು ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾನೆ ಅಂದರೆ, ದ ಕ್ಯಾಂಡಿಡೇಟ್ ಶುಡ್ ಬಿ ಆನ್ಸರ್ ದ ಕ್ವಶನ್ಸ್ ಗಿವನ್ ಇಫ್ ದಿ ಕ್ಯಾಂಡಿಡೇಟ್ ಈಸ್ ಕ್ಲೇಮಿಂಗ್ ರಿಸರ್ವೇಷನ್ ದೆನ್ RD ನಂಬರ್ ಮ್ಯಾಚಿಂಗ್ ಈಸ್ ಮ್ಯಾಂಡೇಟರಿ ಫಾರ್ ದ RD ನಂಬರ್ ಟು ಮ್ಯಾಚ್ ಕ್ಯಾಂಡಿಡೇಟ್ ಫಾದರ್ mother's name should be same as in SSLC marks card and the certificate valid provide other period should not have expired. ಅಬ್ಸರ್ವ್ ಮಾಡಿ, SSLC ಒಳಗೆ ಮಾರ್ಕ್ಸ್ ಕಾರ್ಡ್ದಾಗ ನಿಮ್ಮ ಫಾದರು ನಿಮ್ಮದು ನೇಮು ಮತ್ತು ಮದರ್ ನೇಮು ನೀವು ಯಾವುದೇ ಇನ್ಕಮ್ ಸರ್ಟಿಫಿಕೇಟ್ ಒಳಗಲಿ ಯಾವುದೇ ಇರಲಿ ಸೇಮ್ ಇರಬೇಕು, ಇಲ್ಲಾಂದ್ರೆ ಫೇಲ್ ಆಗ್ತದೆ, ನಿಮ್ಮದು ವ್ಯಾಲಿಡ್ ಆಗಲ್ಲ. ಓಕೆ, ಇನ್ನು ನೆಕ್ಸ್ಟ್ ನೋಡಿ ಏನದ, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಕ್ಲೇಮಿಂಗ್ ರೂರಲ್ ಕೋಟಾ ಶುಡ್ ಸಬ್ಮಿಟ್ NCLC ಅಂದರೆ ನಾನ್ ಸೆರೆಮನಿ ಲೇಯರ್ ಸರ್ಟಿಫಿಕೇಟ್ಸ್. ಹೌದಾ, ಕಂಪಲ್ಸರಿ EWS ಬಾರ್ ಸೆಂಟ್ರಲ್ OBC ಬಾರ್ ಆರ್ಯ ವೈಶ್ಯ ಸರ್ಟಿಫಿಕೇಟ್ ಇತ್ತಂದ್ರೆ ವಿಲ್ ಬಿ ನಾಟ್ ಬಿ ಕನ್ಸಿಡರ್ಡ್ ಇನ್ ಪ್ಲೇಸ್ ಆಫ್ NCLC. ಇದು ಇರಬೇಕು. ಇದ್ರೆ ಯಾರಿದ್ರೆ ನೋಡ್ರಿ ಕೇರ್ಫುಲ್ ಆಗಿ ಅಪ್ಲೈ ಮಾಡಿ. ಇನ್ನು ನೆಕ್ಸ್ಟ್ ನೋಡಿ ಏನದಂದ್ರೆ ಸ್ಟಡಿ ಸರ್ಟಿಫಿಕೇಟ್ ಹೆಂಗಿದೆ ಅಂತಂದ್ರೆ, ಇಲ್ಲಿ ಬೇಸ್ಡ್ ಆನ್ ದ ಸ್ಯಾಟ್ಸ್ ನಂಬರ್
provided by the candidate, the school name, address and the year of study will be auto ಯಾವುದು factored from the education department. ಇಲ್ಲಿ ಅಬ್ಸರ್ವ್ ಮಾಡಿ, in case of missing details, candidates to enter missing 1 to 12th standard. ಅಬ್ಸರ್ವ್ ಮಾಡಿ, you have studied ಯಾವುದು partly in Karnataka and partly outside the state or full outside the state to enter their study details. ಒಂದು ತಿಳ್ಕೊಡ್ರಿ ಸ್ಟೂಡೆಂಟ್ಸ್, 1 to 12th ಸ್ಟ್ಯಾಂಡರ್ಡ್ ಏನು ಸ್ಟಡಿ ಸರ್ಟಿಫಿಕೇಟ್ ತೆಗಿಸ್ಬೇಕಂತಂದ್ರೆ ನೀವು 1 to 10 ಏನು ಸ್ಟಡಿ ಸರ್ಟಿಫಿಕೇಟ್ ತೆಗಿಸ್ತಿರಲ್ಲ, ನೀವು ಎಲ್ಲಿ ಕಲ್ತಿರ್ತಿರಲ್ಲ ಆ ಹೈಸ್ಕೂಲ್ದಲ್ಲಿ ನಿಮ್ಮದು ಸ್ಕೂಲಿನ ಮುಖ್ಯೋಪಾಧ್ಯಾಯರು ಅವ್ರದ್ದು ಸಹಿ ಇರಬೇಕು ಒಂದು. ಇನ್ನೊಂದು ಮುಖ್ಯ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ಅಂದರೆ BO ಆಫೀಸರ್, BO ಆಫೀಸರ್ದು ಸಹಿ ವಿತ್ ಸೀಲ್ ಇರಬೇಕು ಆ ಸ್ಟಡಿ ಸರ್ಟಿಫಿಕೇಟ್ ಮೇಲೆ. ಯಾವುದು 1 to 10th. ಇನ್ನು ನೆಕ್ಸ್ಟ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಅಲ್ಲಿ ನಿಮ್ಮ ಯಾವ ಕಾಲೇಜ್ನಾಗ ಕಲ್ತೀರ ಆ ಸ್ಟಡಿ ಸರ್ಟಿಫಿಕೇಟ್ ತಕ್ಕೊಂಡು DDP ಅಂತ ಇರ್ತದೆ, ಆ DDP ಸಿಗ್ನೇಚರ್ ಆಗಬೇಕು ವಿತ್ ಸೀಲ್ ಆಗಿರಬೇಕು. ಅಂದ್ರೆ ಆ ವ್ಯಾಲ್ಯೂಡ್ ಆಗ್ತದೆ ಯಾವುದು 11th and 12th. ಇಸ್ ಇಟ್ ಕ್ಲಿಯರ್? ಇಷ್ಟಿದ್ದಿರಬೇಕು ಅಂದಾಗ ನಿಮ್ಗೆ ವ್ಯಾಲ್ಯೂಡ್ ಆಗ್ತದೆ, ಇಲ್ಲ ವ್ಯಾಲ್ಯೂಡ್ ಆಗಲ್ಲ. ಇನ್ನು ನೋಡಿ ಏನದ ಸೆಲೆಕ್ಟ್ ಯಾವುದು ಪಾಸ್ವರ್ಡ್ ಕ್ಲೇಮ್ಸ್ ನೀವು ಏನದ ಸೆಲೆಕ್ಟ್ ಮಾಡ್ಕೋತ ಹೋದಾಗ ನಿಮ್ಗೆ ಗೊತ್ತಾಗ್ತದೆ ಅದು ಏನನ್ನೋದು ಯಾವುದು ಅಪ್ಲೈ ಮಾಡಿದ್ದೀವಿ ಸ್ಟಡಿ ಸರ್ಟಿಫಿಕೇಟ್. ಇಲ್ಲಿ ಸೆಲೆಕ್ಟ್ ದ ಸ್ಕೂಲ್ ನೇಮ್ ವಿತ್ ಅಡ್ರೆಸ್ ಅಂದರೆ ನೀವು ಸ್ಕೂಲ್ ಅಡ್ರೆಸ್ದು. ಇಫ್ ಸ್ಕೂಲ್ ನೇಮ್ ವಿತ್ ಅಡ್ರೆಸ್ ಈಸ್ ನಾಟ್ ಇನ್ ಯಾವುದು ಡೈಲಾಗ್ ಬಾಕ್ಸ್ ದೆನ್ ಸೆಲೆಕ್ಟ್ ಅದರ್ ದ ಎಂಟರ್ ಸ್ಕೂಲ್ ನೇಮ್ ವಿತ್ ಅಡ್ರೆಸ್. ಅಬ್ಸರ್ವ್ ನೀವು ಎಂಟರ್ ಮಾಡಬೇಕಲ್ಲಿ. ಇನ್ನು ನೆಕ್ಸ್ಟ್ ಪೇಜಲ್ಲಿ ಹೋದಾಗ ನೀವೇನಾಗ್ತದಂದರೆ ನೀವು NRA ಕೋಟಾದ ಅಪ್ಲೈ ಮಾಡಿದರೆ ಇದು ಅಪ್ಲೈ ಮಾಡಿ, ನೋ ಅಂತ ಕೊಟ್ಟಿದ್ರೆ ಅಂದ್ರೆ ನೀವು ಡೈರೆಕ್ಟ್ ನೆಕ್ಸ್ಟ್ ಪೇಜ್ ಹೋಗ್ಬೇಕು. ಅಂದರೆ ಕ್ಲೇಮ್ ಸೀಟ್ ಅಂಡರ್ NRA ನೋ ಅಂತ ಅಪ್ಲೈ ಮಾಡಿದ್ರೆ ಅಲ್ಲಿ ಫಸ್ಟ್ ಬಂದಿತ್ತಲ್ಲ ನೋ ಅಂತ ಅಪ್ಲೈ ಮಾಡಿದ್ರೆ ನೀವು ಡೈರೆಕ್ಟ್ ನೆಕ್ಸ್ಟ್ ಪೇಜಿಗೆ ಹೋಗ್ರಿ. ಎಸ್ ಅಂತ ಮಾಡಿದರೆ ನೀವು ಇವೆಲ್ಲ ಹಾಕಬೇಕಾಗುತ್ತೆ, ಗ್ರ್ಯಾಜುಯೇಷನ್ನು ಮತ್ತು NRದ ಗಾರ್ಡನ್ ಸಿಟಿಸನ್ಶಿಪ್ದು ನೆಕ್ಸ್ಟ್ ಪಾಸ್ಪೋರ್ಟ್ ನಂಬರು ಇವೆಲ್ಲ ಅಪ್ಲೈ ಮಾಡೋಕ್ಕಾಗ್ತದೆ ಸ್ಟೂಡೆಂಟ್ಸ್. ಇವು ಅಪ್ಲೈ ಮಾಡೋಕ್ಕೋದು ಒಂದು ನೋ ಅಂತ ಕೊಟ್ಟಿದ್ದರೆ ಡೈರೆಕ್ಟ್ ನೆಕ್ಸ್ಟ್ ಪೇಜ್ ಕೊಡಿ. ಮತ್ತು ನೀವು ಏನಾರ ಎಸ್ ಅಂತ ಕೊಟ್ಟಿದ್ರೆ ಇವೆಲ್ಲ ಅಪ್ಲೈ ಮಾಡಿ ಸೇವ್ ಮಾಡಿ ನೆಕ್ಸ್ಟ್ ಹೋಗ್ಬೇಕಾಗ್ತದೆ. ಇನ್ನು ನೆಕ್ಸ್ಟ್ ನೋಡಿ ಮತ್ತೆ ಏನದಂದರೆ ಬ್ಯಾಂಕ್ ಡೀಟೇಲ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ ಸ್ಟೂಡೆಂಟ್ಸ್, ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕಾದ್ರೆ ನೀವು ನ್ಯಾಷನಲೈಸ್ ಬ್ಯಾಂಕ್ ಕೊಟ್ಟರೆ ಭಾಳ ಒಳ್ಳೆಯದು. ಆತಾತಾ ಏನದ ಫಸ್ಟ್ ಎಂಟರ್ ದ ಅಕೌಂಟ್ ಹೋಲ್ಡರ್ ನೇಮು, ನೆಕ್ಸ್ಟ್ ಬರ್ತಾ ಇದ್ದು ಬ್ಯಾಂಕ್ ನೇಮು, ನೆಕ್ಸ್ಟ್ ಬ್ರ್ಯಾಂಚ್ ನೇಮು, ನೆಕ್ಸ್ಟ್ IFS ಕೋಡ್ ಆಗಿರಬೇಕು, ನೆಕ್ಸ್ಟ್ ಯಾವುದು ಅಕೌಂಟ್ ನಂಬರ್ ಆಗಿರಬೇಕು, ಅಕೌಂಟ್ ನಂಬರ್ ರೀ ಎಂಟ್ರ್ ಮತ್ತು ಹೊಳ್ಳಿ ಇದು ಏನು ಕೊಟ್ಟದ ಮತ್ತು ಹೊಳ್ಳಿ ರೀ ಎಂಟ್ರ್ ಮಾಡಬೇಕು. ಇನ್ನು ನೆಕ್ಸ್ಟ್ ಸೇವ್ ಆಗಿ ನೆಕ್ಸ್ಟ್ ಪೇಜ್ ಹೋಗ್ಬೇಕು. ನೆಕ್ಸ್ಟ್ ಪೇಜ್ ಹೋದ್ಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಬರ್ತದೆ. ಅಂದರೆ ಅಪ್ಲೋಡ್ ನೀವು ಏನು ಡಾಕ್ಯುಮೆಂಟ್ಸ್ ಚೂಸ್ ಮಾಡ್ಕೋ, ಚೂಸ್ ಫೈಲ್ ಅಂತದ, ಅವಾಗ ಚೂಸ್ ಫೈಲ್ ನೇಮ್ ಅಪ್ಲೋಡ್ ಮಾಡ್ಬೇಕು. ಅಂದರೆ ಫಸ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಲ್ಲೇ. ಅಪ್ಲೋಡ್ ಆದಮೇಲೆ ಸೇವ್ ಒಂದು ನೆಕ್ಸ್ಟ್ ಹೋದಾಗ ಇವು ಏನಾಗ್ತದೆ ಈ ಥರ ನೋಡಿ. ಕ್ಯಾಂಡಿಡೇಟ್ ಶುಡ್ ಬಿ mandatorily upload their photo, thumb and signature in the JPG format size of 50 KB ಅಂತ ಹೇಳಿದ್ದೆ ನಿಮಗೆ. ಈಚ್ ಅಲಾಂಗ್ ವಿತ್ ಡಾಕ್ಯುಮೆಂಟ್ಸ್ ಇನ್ ದಿ ಯಾವುದು ಡಾಕ್ಯುಮೆಂಟ್ ಲಿಸ್ಟ್. ಅಂದರೆ ಅಪ್ಲೋಡ್ ಅದ ಈ ಥರ ಬರ್ತದೆ ನಿಮಗೆ ಲಿಸ್ಟ್. ಅವಾಗ ನೀವು ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲಿ ನೋಡಿ ದ ಕ್ಯಾಂಡಿಡೇಟ್ ಸೆಲೆಕ್ಟ್ 1 or more than 1 ಕೋರ್ಸಸ್. ಏನು ಮಾಡ್ಬೇಕಂದ್ರೆ ಕೋರ್ಸಸ್ ಮಾಡ್ಬೇಕಂದ್ರೆ ನೀವು ಅಬ್ಸರ್ವ್ ಮಾಡಿ, ಇದು ಭಾಳ ಇಂಪಾರ್ಟೆಂಟ್. ಕೋರ್ಸಸ್ selection of the courses you have wished to get admission. Select ನೀವು UG NATA, UG Medical Dental Ayush, next UG CET Engineering Horticulture Agricultureದು, ನೆಕ್ಸ್ಟ್ ಪ್ಯಾರಾಮೆಡಿಕಲ್. ಇಲ್ಲಿ ಅಬ್ಸರ್ವ್ ಮಾಡಿ ನೀವು ಏನು ಕೊಡೋದು ದ ಕ್ಯಾಂಡಿಡೇಟ್ ಯಾವುದು ಇಂಟೆಂಡಿಂಗ್ ಟು ಅಪ್ಲೈ ಓನ್ಲಿ ಫಾರ್ UG CET ವಿಲ್ ಬಿ ಎಲಿಜಿಬಲ್ ಫಾರ್ ಇಂಜಿನಿಯರಿಂಗ್ ಯಾವುದು ಅಗ್ರಿಕಲ್ಚರ್ ಅದು ಆರ್ಕಿಟೆಕ್ಚರ್ ಅಗ್ರಿಕಲ್ಚರ್ ವೆಟರ್ನರಿ ಫಾರ್ಮಸಿ BSc. ಇಲ್ಲಿ ಅಬ್ಸರ್ವ್ ಮಾಡಿ ಇವಷ್ಟನ್ನು ಹೇಳೋದು. ನೆಕ್ಸ್ಟ್ ಕೋರ್ಸಸ್ ಯಾವುದು ಇದು UG CET ಒಳಗೆ ಬರೋದು ಇವು ನಾ ಹೇಳ್ತದ್ದು. ಇನ್ನು ಕೋರ್ಸಸ್ ಕ್ಯಾಂಡಿಡೇಟ್ ಕ್ಯಾನ್ ಬಿ ಸೆಲೆಕ್ಟೆಡ್ UG NATA, UG NEET ಆ್ಯಂಡ್ ಪ್ಯಾರಾಮೆಡಿಕಲ್ ಇತ್ತಂದ್ರೆ ನೀವು ಸೆಲೆಕ್ಟ್ ಮಾಡಿ ಸೇವ್ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ಬೇಕಾಗ್ತದೆ. ಅವಾಗ ಹೋದಾಗ ಏನಾಗ್ತದೆ ನೋಡ್ರಿ ಅಬ್ಸರ್ವ್ ಮಾಡಿ.
ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ ಆಫ್ ಯು ಜಿ ಸಿ ಇ ಟಿ ಅಪ್ಲೈಡ್ ಕ್ಯಾಂಡಿಡೇಟ್ಸ್. ಎಸ್ ಇತ್ತಂದ್ರೆ ಎಸ್ ಅಂತಂದ್ರೆ ಸೆಲೆಕ್ಟ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಸೆಂಟರ್ ಹಾಕಿ. ಇಲ್ಲ ನೀವು ಬ್ಯಾಡ ಐತಂದ್ರೆ ನೋ ಅಂತ ಕೊಡಿ. ಯಾವುದು ನಾನು ಅಗ್ರಿ ಬರೀತಿದ್ದಿಲ್ಲ ಅಂದರೆ ನೋ ಅಂತ ಕೊಡಿ. ಸೊ ಅವಾಗ ನೋಡ್ರಿ, ಡ್ಯೂ ಯು ವಾಂಟ್ ಟು ಕ್ಲೇಮ್ ಅಗ್ರಿಕಲ್ಚರ್ ಕೋಟಾ, ಯಾರು ಕೋಟಾ ಅಗ್ರಿಕಲ್ಚರ್ ಕೋಟಾ ಇದ್ದವರು ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಮಾಡಿ. ಈಗ ಅಬ್ಸರ್ವ್ ಮಾಡಿ ಏನದ ಅಂದರೆ, ಇಫ್ ದ ಕ್ಯಾಂಡಿಡೇಟ್ ಯಾವುದು ಒ ಪಿ ಟಿ ಎಸ್ ಫಾರ್ ಯು ಜಿ ಸಿ ಇ ಟಿ, ದೆನ್ ಹಿ ವಿಲ್ ಬಿ ಹ್ಯಾವ್ ದ ಟು ಸೆಲೆಕ್ಟೆಡ್ ಟು ಎಕ್ಸಾಮ್ ಸೆಂಟರ್ ಆಫ್ ದೀಸ್ ಪರ್ಫಾರ್ಮೆನ್ಸ್. ಯಾವುದು ಪ್ರಯಾರಿಟಿ ಫಾರ್ ಎಕ್ಸಾಮ್ ಸೆಂಟರ್. ಇದು ಅಪ್ಲೈ ಮಾಡಿದ್ರೆ ನಿಮ್ಗೆ ಬರ್ತೈತಿ. ನಿಮ್ಗೆ ಇಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಇಲ್ಲಿ ಕಾಲೇಜ್ ನಿಮ್ಗೆ ಸೆಲೆಕ್ಟ್ ಮಾಡ್ಕೋಬೇಕು ಎಕ್ಸಾಮ್. ಇಲ್ಲಿ ಅಬ್ಸರ್ವ್ ಸೆಲೆಕ್ಟೆಡ್ ಏನದ ಅಬ್ಸರ್ವ್ ಮಾಡಿ. ವೇರ್ ಡು ಯು ಲೈಕ್ ಟು ರೈಟ್ ಸಿ ಇ ಟಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್. ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೋತಾರೆ, ಯಾವ ಡಿಸ್ಟ್ರಿಕ್ಟ್ದ ಪ್ರಯಾರಿಟಿ 1 ಪ್ರಯಾರಿಟಿ 2 ಅಂತ ಕೊಡಬೇಕಾಗ್ತದೆ. ಈ ಫಾರ್ ಎಕ್ಸಾಂಪಲ್ ಧಾರವಾಡ ಕೊಟ್ಟರೆ ನೆಕ್ಸ್ಟ್ ಇನ್ ಪ್ರಯಾರಿಟಿ ಮೈಸೂರು ಕೊಡ್ತೀರಿ, ಬೆಂಗಳೂರು ಕೊಡ್ತೀರಿ, ಯಾವ್ದು ಕೊಡ್ತೀರಿ ನೋಡಿ. ಸೊ ಆಮೇಲೆ ಸೇವ್ ಮಾಡಿ ನೆಕ್ಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಏನು ಬರ್ತದ ಇಲ್ಲಿ ಡಾಕ್ಯುಮೆಂಟ್ರಿ ಯುವರ್ ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿ. ಸೊ ಪೇ ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ ಅಂದರೆ ನೀವು ಡಾಕ್ಯುಮೆಂಟ್ ಅಪ್ಲೈ ಮಾಡಿ ಪೇ ಮಾಡೋದು ಕಂಪ್ಲೀಟ್ ಆಯ್ತಂದ್ರೆ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಹೆಂಗೆ ಕೊಡ್ತಾರೆ ಅಂದರೆ, ಕ್ಯಾಂಡಿಡೇಟ್ ಕ್ಯಾನ್ ಬಿ ಪೇ ಫೀ ಥ್ರೂ ಆನ್ಲೈನ್ ಬ್ಯಾಂಕಿಂಗ್ ಸಿಸ್ಟಮ್ ಬಾರ್ ಕ್ಯೂ ಆರ್ ಕೋಡ್, ಯು ಪಿ ಐ, ಡೆಬಿಟ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಯಾವ ಥ್ರೂ ಅಪ್ಲೈ ಮಾಡ್ಬೋದು ನೀವು, ಯಾವುದು ಫೀ ತುಂಬೋದು. The candidate should enter their bank account details for refund of excess fees. ಅಂದರೆ ನೀವು ಕೊಟ್ಟಿದ್ದನ್ನು ಇಲ್ಲಿ ಅಬ್ಸರ್ವ್ ಮಾಡಿ ಈ ಥರ ಬರ್ತದೆ ಡೀಟೇಲ್ಸ್. ಹೌದಾ, ಇಲ್ಲಿ ನೋಡಿ ಆನ್ಲೈನ್ ಆಫ್ಟರ್ ದ ಸಕ್ಸಸ್ಫುಲ್ ಪೇಮೆಂಟ್ ಪ್ರಿಂಟ್ ಔಟ್ ಆಫ್ ಅಪ್ಲಿಕೇಶನ್ ಕ್ಯಾನ್ ಬಿ ಆಬ್ಟೈನ್ಡ್. ಅಂದರೆ ದ ಪ್ರಿಂಟ್ ಔಟ್ ಆಫ್ ಫೈನಲ್ ಅಪ್ಲಿಕೇಶನ್ ಈಸ್ ಆಬ್ಟೈನ್ಡ್ ಓನ್ಲಿ ಆಫ್ಟರ್ ಆಲ್ ಸ್ಟೇಜಸ್ ಆರ್ completed. If the application shows has draft copy, then it is incomplete application ಆಗ್ತದೆ. ಓಕೆ, ಇನ್ನು ಈ ಥರ ನಿಮ್ಗೆ ಅಪ್ಲಿಕೇಶನ್ ಫೀ ಕಂಪ್ಲೀಟ್ ಏನು ಸಬ್ಮಿಟ್ ಸಕ್ಸಸ್ಫುಲಿ ಆಗ್ತದೆ, ನಿಮ್ಗೆ ಒಂದು ಪ್ರಿಂಟ್ ತಗೊಳ್ರಿ ಭಾಳ ಒಳ್ಳೆಯದು. ಯಾಕಂತಂದರೆ ನಿಮ್ಗೆ ಸಕ್ಸಸ್ಫುಲಿ ಅನ್ನೋದು ನಿಮ್ಗೆ ಗೊತ್ತಾಗ್ತದಂದ್ರೆ ನೀವು ಪ್ರಿಂಟ್ ತಗೊಂಡು ನೀವು ನಿಮ್ಮ ಫೈಲ್ ಒಂದು ಮಾಡ್ಕೊಂಡು ಇಟ್ಕೊಂಡ್ರೆ ಭಾಳ ಒಳ್ಳೆಯದು. ಓಕೆ, ಇಷ್ಟಂತೂ ನಿಮ್ಗೆ ಫಿಲಪ್ ಮಾಡೋದು ಕೆ ಸಿ ಇ ಟಿದು, ನಾಟಾದ್ದು, ಯು ಜಿ ಸಿ ಇ ಟಿದು ಯಾವ ಥರ ಅಪ್ಲೈ ಮಾಡ್ಬೇಕು ಅನ್ನೋ ಗೊತ್ತಾಯ್ತು. ಓಕೆ, ಥ್ಯಾಂಕ್ ಯು, ಬಾಯ್.